ಕಳ್ಳ ಸಾಗಣೆ ಪ್ರಕರಣದಲ್ಲಿ ರನ್ಯಾರಾವ್ಗೆ ಸಂಕಷ್ಟ ಶುರುವಾಗಿದೆ. ಬಂಧನವಾಗಿದ್ದ ರನ್ಯಾರಾವ್ಗೆ ಸದ್ಯಕ್ಕೆ ರಿಲೀಫ್ ಇಲ್ಲ. ತಮ್ಮ ಬಂಧನನೇ ಅಕ್ರಮ ಅಂಥೇಳಿ ಅರ್ಜಿಯನ್ನು ಹಾಕ್ಕೊಂಡಿದ್ದಂತಹ ವಿಚಾರ, ಜಾಮೀನು ವಿಚಾರ ವಜಾ ಆಗಿರೋದು ಇದೀಗ. ನನ್ನ ಬಂಧನವೇ ಇಲ್ಲೀಗಲ್ ಆಗಿದೆ ಅಂತ ಅರ್ಜಿ ಹಾಕ್ಕೊಂಡಿದ್ರಲ್ಲ, ಇಲ್ಲ ಆ ಥರ ಅಲ್ಲ ಅದು ಅಂಥೇಳಿ ಆ ಒಂದು ಅರ್ಜಿಯನ್ನೇ ವಜಾ ಮಾಡಿದೆ ಕೋರ್ಟ್. ರನ್ಯಾರಾವ್ ಇತರೆ ಆರೋಪಿಗಳಾದ ತರುಣ್ ಕೊಂಡೂರು, ರಾಜು, ಸಾಹಿಲ್ ಜೈನ್ ಸಲ್ಲಿಸಿದಂಥ ಜಾಮೀನು ಅರ್ಜಿ ಇದು. ಇದನ್ನು ಕೋರ್ಟ್ನ ದ್ವಿಸದಸ್ಯ ವಿಭಾಗೀಯ ಪೀಠ ವಜಾಗೊಳಿಸಿ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಇಲ್ಲಿ ಅನು ಶಿವರಾಮನ್ ಮತ್ತು ವಿಜಯಕುಮಾರ್ ಎ ಪಾಟೀಲ್ ಅವರಿದ್ದಂಥ ಪೀಠ ಕಾಪಿ ಪೋಸಾ ಅಡಿಯಲ್ಲಿ ಆರೋಪಿಗಳನ್ನು ಕೇಂದ್ರ ಸರ್ಕಾರ ಅರೆಸ್ಟ್ ಮಾಡಿರೋದಿಲ್ಲಿ ಇವರುಗಳ ಮೇಲಿರ್ತಕ್ಕಂಥ ಕಾಪಿ ಪೋಸಾವನ್ನು ರದ್ದು ಮಾಡೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ. ಅದು ಕಾಪಿ ಪೋಸಾ ಬಹಳ ಇಂಪಾರ್ಟೆಂಟ್ ಆ್ಯಕ್ಟ್ ಇದು. ವಿದೇಶಿ ವಿನಿಮಯ ನಿಯಂತ್ರಣ ಮತ್ತು ಕಳ್ಳ ಸಾಗಣೆ ತಡೆ ಕಾಯ್ದೆ ಎಷ್ಟು ಡೀಟೇಲ್ ಆಗಿದೆ ನೋಡಿ. ವಿದೇಶಿ ವಿನಿಮಯ ನಿಯಂತ್ರಣ ಮತ್ತು ಕಳ್ಳ ಸಾಗಣೆ ತಡೆ ಕಾಯ್ದೆ ಇದು. ವಿದೇಶದಿಂದ ಏನೋ ತರೋದು, ಇಲ್ಲಿಂದ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಇಲ್ಲಿಂದ ಹಣ, ಅಲ್ಲಿಂದ ಇನ್ನೇನೋ ಒಂದಷ್ಟು ಚಿನ್ನ, ಯಾವುದೋ ಗಾಂಜಾ, ಇನ್ಯಾವುದೋ ಡ್ರಗ್ಸು, ಇನ್ನೊಂದಷ್ಟು ಕಳ್ಳ ಸಾಗಣೆ ಮಾಲುಗಳು, ಇವೆಲ್ಲವನ್ನು ಏನು ಮಾಡೋದು, ನಿಯಂತ್ರಣ ಮಾಡೋದು ಒಂದು ಕಡೆ, ಕಂಟ್ರೋಲ್ ಮಾಡೋದು ಮತ್ತು ಸ್ಟಾಪ್ ಮಾಡೋದು ಅಂಥ ಒಂದು ಕಾಯ್ದೆ. ಇವರು ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ದಾರೆ ಅಂತ ಆರೋಪ ಇತ್ತಲ್ಲ, ಅದನ್ನು ನಿಮ್ಮ ಮೇಲೆ ತೆಗೆಯೋಕ್ಕಾಗಲ್ಲ. ಕರೆಕ್ಟಾಗಿರ್ತಕ್ಕಂಥ ಕಾಯ್ದೆನೇ ನಿಮ್ಮ ಮೇಲೆ ಹಾಕಿದ್ದಾರೆ ಅಂತ ಅದರ ಅರ್ಥ. ಕೇಂದ್ರ ಸರ್ಕಾರದ ಆದೇಶ ಏನಿತ್ಯೋ ಅದನ್ನು ಒಂದು ಕಡೆ ನ್ಯಾಯಾಲಯ ಎತ್ತಿ ಹಿಡಿದಿದೆ ಇಲ್ಲಿ. ಹೀಗಾಗಿ ರನ್ಯಾ ಮತ್ತಿತರ ಆರೋಪಿಗಳಿಗೆ ಜೈಲೇ ಗತಿಯಾಗುತ್ತೆ. ವಕೀಲರ ವಾದ ಏನು, ರನ್ಯಾ ಪರವಾಗಿರ್ತಕ್ಕಂಥವರು ನೋಡಿ, ಬಂಧನ ಆದೇಶ ಹೊರಡಿಸುವುದಕ್ಕೆ ಪೂರಕವಾಗಿ ಆಧರಿಸಿದೆ, ಆದರೆ ಅದನ್ನು ರನ್ಯಾರಿಗೆ ಒದಗಿಸಲಾಗಿಲ್ಲ. ವಕೀಲ ಶಾಶ್ವತ್ ಒಂದು ಕಡೆ ಹೇಳ್ತಾರೆ, ಅವರನ್ನು ವಶಕ್ಕೆ ಪಡ್ಕೊಂಡಾಗಲೇ ರೀ ಪಾಸ್ಪೋರ್ಟನ್ನು ಜಪ್ತಿ ಮಾಡಲಾಗಿದೆ. ರನ್ಯಾರಾವ್ ಪಾಸ್ಪೋರ್ಟ್ ಇದೆಯಲ್ಲ, ಸದ್ಯ ವಿಶೇಷ ಕೋರ್ಟ್ನ ಕಸ್ಟಡಿಯಲ್ಲಿ ಇದು ಇದೆ. ರನ್ಯಾ ದೇಶ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಹಾಗಾಗಿ ಅವರಿಗೆ ಬೇಲ್ ಯಾಕೆ ಕೊಡಬಾರ್ದು ಇದರಲ್ಲಿ ಅಂತ ರನ್ಯಾ ಪರ ವಕೀಲರ ವಾದ. ಕೇಂದ್ರದ ಪರ ವಕೀಲರು ಹೇಳೋದು, ರನ್ಯಾಗೆ ಪೆನ್ ಡ್ರೈವ್ ತಲುಪಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡಲಾಗಿದೆ. ಸದ್ಯ ಆರೋಪಿ ಜೈಲಿನಲ್ಲಿ ಬಂಧನವಾಗಿರುವ ಹಿನ್ನೆಲೆಯಲ್ಲಿ ಜೈಲು ಕೈಪಿಡಿಯ ಪ್ರಕಾರ ರನ್ಯಾಗೆ ಪೆನ್ ಡ್ರೈವ್ ಕೊಟ್ಟಿಲ್ಲ. ಬದಲಿಗೆ ಅವರು ಸೂಚಿಸಿದಂತೆ ವಕೀಲ ಶಾಶ್ವತ್ಗೆ ನೀಡಲು ಪ್ರಯತ್ನಿಸಲಾಗಿದೆ ಇಲ್ಲಿ. ಇದನ್ನು ರನ್ಯಾ ಪರ ವಕೀಲ ಶಾಶ್ವತ್ ಸ್ವೀಕರಿಸಿಲ್ಲ. ರನ್ಯಾ ಸೂಚನೆಯಂತೆ ಮಲತಾಯಿ ರೋಹಿಣಿಗೆ ಕೊಡಲಾಗಿದೆ. ಇದನ್ನು ಚಿನ್ನ ಕಳ್ಳ ಸಾಗಣೆಯಂಥ ಕೃತ್ಯದಲ್ಲಿ ಭಾಗಿಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ರನ್ಯಾ ಅವರಿಗೆ ಬಿಡುಗಡೆ ಮಾಡಬಾರದು ಅಂತ ಅವರು ಕೂಡ ಒಂದು ಕಡೆ ವಾದವನ್ನು ಮಾಡಿದ್ದಾರೆ.